ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಧಿ ನಿಧಿ ಪೂರ್ಣಿ, ನಿಧಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನೇನು ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು. ಬೇಗ ರೆಡಿ ಆಗು ಅಂತ ಹೇಳಿದೆ. ದೀಪಿಕಾ ನಾನು ರೆಡಿ ಮಾಡಿಸ್ತೀನಿ ಅಂದಿದ್ಲು. ಈಗ ಅವಳು ಕಾಣಿಸ್ತಾ ಇಲ್ಲ, ಇವಳು ಕಾಣಿಸ್ತಾ ಇಲ್ಲ. ಅದು ಅತ್ತೆ, ನಿಧಿ ಇನ್ನೂ ರೆಡಿ ಆಗಿಲ್ವಾ? ಎಲ್ಲಿ ಅವಳು? ರೆಡಿಯಾಗಿ ಆಯ್ತು ಅತ್ತೆ. ನಿಧಿ ಗಂಡಿನ ಮನೆಗೆ ಹೋಗಿದ್ದಾಳೆ. ಏನು? ಗಂಡಿನ ಮನೆಗೆ ಹೋಗಿದ್ದಾಳ? ಏನು ಮಾತಾಡ್ತಿದ್ಯಾ ನೀನು? ಹೌದು ಅತ್ತೆ, ನಿಧಿನ ಸಂಜೆ ಮನೆ ಕರ್ಕೊಂಡು ಹೋಗಿದ್ದಾರೆ. ವಾಟ್? ಸಂಜಯ್ ಮನೆಗ? ಹೌದು. ಅವಳಿಗೆ ಈ ಅಮೇರಿಕದ ಹುಡುಗ ಇಷ್ಟ ಇಲ್ಲ ಅಂತೆ. ಅವಳು ಇಷ್ಟದ ವಿರುದ್ಧವಾಗಿ ಅವಳು ಮದುವೆ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತು. ದಯವಿಟ್ಟು ಒಂದ್ಸರಿ ಯೋಚನೆ ಮಾಡಿ. ನೋಡು, ಹಲೋ, ಆಯ್ತು ಬನ್ನಿ ಸರ್, ಕಾಯ್ತಿರ್ತೀವಿ. ಸ್ವಲ್ಪ ಹೊತ್ತಲ್ಲೇ ಗಂಡಿನ ಕಡೆಯವರು ಮನೆಗೆ ಬರ್ತಿದ್ದಾರೆ. ಅವ್ರ ಮನೆಗೆ ಬಂದಾಗ ಅವ್ರ ಮುಂದೆ ನಾನು ಹೇಗೆ ನಿಂತ್ಕೊಳ್ಳಿ? ಅವ್ರಿಗೇನು ಅಂತ ಉತ್ತರ ಕೊಡ್ಲಿ? ನೀವೆಲ್ಲರೂ ಸೇರ್ಕೊಂಡು ನನಗೆ ಅವಮಾನ ಮಾಡಬೇಕು ಅಂತಾನೆ ಹೀಗೆ ಮಾಡ್ತಿದ್ದೀರಾ? ಛೇ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನಿಧಿ ಮನ್ಸಿಗೆ ನೋವಾಗಬಾರ್ದು. ಅವಳು ಇಷ್ಟಪಟ್ಟಾಗೆ ಅವಳ ಜೀವನ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಯವರೆಲ್ಲ ಹೀಗೆ ಮಾಡ್ತಿದ್ದಾರೆ ಅಷ್ಟೇ. ನನ್ನ ಮಗಳ ಜೀವನ ಹೇಗಿರ್ಬೇಕು ಅನ್ನೋದು ನನಗೆ ಗೊತ್ತಿಲ್ವಾ? ಆಗ ನಡಿಬೇಕಾಗಿದ್ದ ಮದ್ವೆನ ಎಲ್ಲರೂ ಸೇರಿ ನಿಲ್ಸಿದ್ರು. ಈಗ ಅವಳು ತಲೆ ಕೆಡಿಸಿ ಸಂಜಯ್ ಮನೆ ಕರ್ಕೊಂಡು ಹೋಗಿದಾರಾ? ಹೀಗೆಲ್ಲ ಮಾಡಿ ನನ್ನ ಮಗಳ ಜೀವನನ ಹಾಳು ಮಾಡಬೇಕು ಅನ್ಕೋತಿದ್ದೀರಾ? ಎಲ್ರೂ ನನ್ನ ಮಗಳ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ನನ್ನ ನೋವನ್ನ ಯಾರು ಅರ್ಥನೇ ಮಾಡ್ಕೋತಿಲ್ಲ. ಅತ್ತೆ, ನಾನು ನಿಮ್ಗೆ ಹೇಳೋಷ್ಟು ದೊಡ್ಡೋಳಲ್ಲ. ಆದರೂ ಒಂದು ಮಾತು ಹೇಳಬೇಕು ಅನಿಸ್ತಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ನೋಡಿರೋ ಸಂಬಂಧ ಒಳ್ಳೇದೇ ಇರ್ಬೋದು, ಆದರೆ ನಿಧಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡಿಸಿದ್ರೆ ಅವಳ ಜೀವನ ಪೂರ್ತಿ ನರ್ಕ ಅನುಭವಿಸ್ತಾಳೆ. ಮೇಲಾಗಿ ಸಂಜೆ ಒಳ್ಳೆ ಹುಡುಗ, ಅವಳು ಅವನನ್ನು ಇಷ್ಟಪಡ್ತಿದ್ಲು, ಈಗಲೂ ಇಷ್ಟಪಡ್ತಿದ್ದಾಳೆ. ಸಂಜೆ ಜೊತೆನೇ ಅವಳು ಮದುವೆ ಆದರೆ ಅವಳು ಚೆನ್ನಾಗಿರ್ತಾಳಲ್ವಾ? ಅದೆಲ್ಲ ಸಾಧ್ಯನೇ ಇಲ್ಲ. ನನ್ನ ಮಗಳ ಮದುವೆ ನಾನು ಅಂದ್ಕೊಂಡ ಹಾಗೆ ನಡಿಬೇಕು. ಇದನ್ನೆಲ್ಲ ನಾನು ನಿನ್ನಿಂದ ಹೇಳಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಗಂಡಿನ ಕಡೆಯವರು ಬರೋ ಅಷ್ಟರಲ್ಲಿ ನನ್ನ ಮಗಳನ್ನ ನಾನು ಮನೆಗೆ ಕರ್ಕೊಂಡು ಬರ್ತೀನಿ. ನೋಡಿ, ಒಂದ್ಸಲ ನೀವು ನನ್ನ ತಂಗಿ ಕಡೆ ನೋಡಿ. ನಿಜವಾಗ್ಲೂ ನಿಮಗೆ ಇವಳು ಈ ಮನೆಗೆ ತಕ್ಕ ಸೊಸೆ ಅನಿಸ್ತಿಲ್ವಾ? ನನ್ನ ತಂಗಿ ನಿಮ್ಮ ಮಗನ ಮನಸ್ಸನ್ನ ಗೆದ್ದಿದ್ದಾಳೆ, ಆದರೆ ನೀವು ಆ ಮನಸ್ಸನ್ನ ನೋಯಿಸ್ಬೇಡಿ. ನನ್ನ ತಂಗಿ ಕೈ ಹಿಡಿದ್ರೆ ನಿಮ್ಮ ಮಗ ನಿಜವಾಗ್ಲೂ ಸಂತೋಷವಾಗಿರ್ತಾನೆ. ನಿಮ್ಮ ಮಗ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರು ಎಲ್ಲರೂ ಸಂತೋಷವಾಗಿರ್ತಾರೆ. ನನ್ನ ತಂಗಿ ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ. ದಯವಿಟ್ಟು ನನ್ನ ತಂಗಿನ ನಿಮ್ಮ ಮನೆ ಸೊಸೆ ಮಾಡಿಕೊಳ್ಳಿ. ಬೇಡ, ಮೊದಲು ಕೈ ಕೆಳಗಿಳಿಸಿ. ನನ್ನ ಜೀವನಕ್ಕೋಸ್ಕರ ನೀವುಗಳು ಹೀಗೆ ಬೀದಿಲಿ ನಿಂತ್ಕೊಂಡು ಕೈ ಚಾಚೋದು, ಕೈ ಮುಗಿದು ಬೇಡ್ಕೊಳ್ಳೋದು ನಂಗೊಂದು ಚೂರು ಇಷ್ಟ ಇಲ್ಲ. ನಿಮ್ಗಳನ್ನ ನನ್ನ ಕೈಲಿ ಹೀಗೆ ನೋಡಕ್ ಆಗ್ತಿಲ್ಲ. ನಿಮ್ಮನ್ನ ಇಷ್ಟೊಂದು ಅವಮಾನ ಮಾಡಿರೋ ಮನೆಗೆ ನಾನು ಸೊಸೆಯಾಗಿ ಹೇಗೆ ಹೋಗಕ್ ಸಾಧ್ಯ ಹೇಳಿ? ಬನ್ನಿ ಇಲ್ಲಿಂದ ಹೊರಟ್ಬೇಡ. ನಿಧಿ, ಇದನ್ನ ಅವಮಾನ ಅನ್ಕೋಬೇಡ. ನಿನ್ನ ಅಣ್ಣಂದ್ರ ಪ್ರೀತಿ ಅನ್ಕೋ. ನಿನಗೋಸ್ಕರ ಸೋಲೋದ್ರಲ್ಲಿ ಅವರಿಗೆ ಯಾವ ಅಂಜಿಕೆನೂ ಇಲ್ಲ, ಯಾವ ಅವಮಾನನೂ ಇಲ್ಲ. ನಿಧಿ, ಇದು ನಿನ್ನ ಮತ್ತೆ ಸಂಜಯ್ ಭವಿಷ್ಯದ ಪ್ರಶ್ನೆ. ನಾವು ಅವ್ರನ್ನ ಬೇಡ್ಕೊಳ್ಳೋದ್ರಿಂದ ನಿಮ್ಮಿಬ್ರು ಭವಿಷ್ಯ ಚೆನ್ನಾಗಿರುತ್ತೆ ಅಂದ್ರೆ ನಾವು ಅವ್ರ ಕಾಲು ಹಿಡಿದು ಬೇಕಾದ್ರೂ ಕೇಳ್ಕೊತೀವಿ.
ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ. ನಮ್ಮ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ. ನಮ್ಮಿಂದ ಏನೇ ತಪ್ಪಾದರೂ ನಮ್ಮನ್ನ ಕ್ಷಮಿಸ್ಬಿಡಿ. ದೊಡಮ್ಮ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾ ಈ ಮದ್ವೆ ಆಗ್ಲಿಲ್ಲ ಅಂದ್ರೆ ದುಃಖ ಪಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಮನ್ನ ಈ ತರ ನೋಡ್ತಿದ್ರೆ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ. ನೋಡಿದ್ರಾ, ಇದು ನನ್ನ ಫ್ಯಾಮಿಲಿ. ನನ್ನ ಫ್ಯಾಮಿಲಿನಲ್ಲಿ ಒಬ್ರಿಗೊಬ್ರು ಪ್ರಾಣ ಕೊಡೋದಕ್ಕೂ ತಯಾರಾಗಿರ್ತಾರೆ. ತಂಗಿ ಪ್ರೀತಿನ ಗೆಲ್ಸೋದಕ್ಕೋಸ್ಕರ ತಾವು ಸೋಲೋದಕ್ಕೂ ತಯಾರಾಗಿರೋ ಅಣ್ಣಂದ್ರು. ನನ್ನ ಅಣ್ಣಂದ್ರ ಕೈ ಕೆಳಗಡೆ 1000 ಜನ ಕೆಲಸ ಮಾಡ್ತಾರೆ. ಅವ್ರು ಎಲ್ಲಾರು ಇವ್ರನ್ನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆದ್ರೆ ಇವತ್ತು ನನ್ನ ಅಣ್ಣಂದ್ರು ಅದನ್ನ ಎಲ್ಲ ಮರೆತು ನಿಮ್ ಮುಂದೆ ಕೈ ಮುಕ್ಕೊಂಡು ಬೇಡ್ಕೋತಿದ್ದಾರೆ. ನೀವ್ ಎಷ್ಟೇ ಅವಮಾನ ಮಾಡಿದ್ರು ನನ್ ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ ಮತ್ತೆ ನಿಮ್ ಮನೆ ಬಾಗಿಲು ತನಕ ಬಂದು ಕೇಳ್ಕೊತಾ ಇದ್ದಾರೆ. ಇವ್ರು ನನ್ನ ಹೆತ್ತ ತಂದೆ ತಾಯಿ ಅಲ್ಲ, ಆದ್ರೆ ಹೆತ್ತೋರ್ಗಿಂತ ಹೆಚ್ಚಿಗೆ ಪ್ರೀತಿ ನನ್ ಮೇಲೆ ಇಟ್ಕೊಂಡಿದ್ದಾರೆ. ದತ್ತ ತಾತನೇ ಆಗಿರ್ಲಿ, ಸಿರಿ ಸಂಧ್ಯಾನೇ ಆಗಿರ್ಲಿ, ಇವ್ರು ನನಗೆ ರಕ್ತ ಸಂಬಂಧನೇ ಅಲ್ಲ. ಆದ್ರೂನು ಅವ್ರ ಸೆಲ್ಫ್ ರೆಸ್ಪೆಕ್ಟ್ ನ ಬದಿಗಿಟ್ಟು ನನಗೋಸ್ಕರ ನಿಮ್ ಮನೆ ಬಾಗಿಲ್ವರೆಗೂ ಬಂದಿದ್ದಾರೆ. ನಿಮ್ ಮಗ ನಿಮ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ನಿಮ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ನನ್ ಪ್ರೀತಿನ ಬಿಟ್ಕೊಡ್ತಾ ಇದ್ದಾನೆ. ಆದ್ರೆ ನೀವು ಅವನ ಮನ್ಸಿಗೆ ಎಷ್ಟು ನೋವು ಮಾಡ್ತಿದ್ದೀರಾ. ಆದ್ರೆ ನಮ್ಮ ಮನೆಯವ್ರು ಹಾಗಲ್ಲ. ನನ್ ಖುಷಿಗೋಸ್ಕರ ಅವ್ರಿಗೆ ಎಷ್ಟೇ ಅವಮಾನ ಆಗಿದ್ರು ಅದನ್ನೆಲ್ಲ ಮರೆತು ಬಿಸಿಲು ಗಾಳಿ ಅಂದ ನಿಮ್ ಮನೆ ಮುಂದೆ ಬಂದು ನಿಂತಿದ್ದಾರೆ. ಈಗ್ಲೂ ನಮ್ ಮನೆಯವ್ರು ಒಂದ್ ಚಿಟ್ಕೆ ಹೊಡೆದ್ರೆ ಸಾಕು, ಇಲ್ಲಿ 100 ಜನ ಬಂದು ನಿಲ್ತಾರೆ. ನಿಮ್ ಸ್ಥಿತಿನೇ ಬದಲಾಯಿಸೋ ಅಂತ ತಾಕತ್ ಅವ್ರಿಗಿದೆ. ಆದ್ರೆ ನಮ್ಮ ಮನೆಯವರು ಅಂಥ ದಾರಿ ಹಿಡಿಲಿಲ್ಲ. ಇಂಥ ಮನೇಲಿ ಹುಟ್ಟಿರೋದಕ್ಕೆ ನನ್ನನ್ನ ನಾನು ತುಂಬಾ ಪುಣ್ಯವಂತೆ ಅಂತ ಅನ್ಕೋತೀನಿ. ಇವರೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡಕ್ ರೆಡಿ ಆಗಿರೋ ನನ್ನ ಮನೆಯವ್ರನ್ನ ಅರ್ಥ ಮಾಡ್ಕೊಳ್ದಿರೋ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.